ಜಗತ್ತಿನಲ್ಲಿ ನಡೆಯುತ್ತಿರುವ ಘಟನೆಗಳು. ನಂಬರ್ 1, 7ನೇ ತರಗತಿ ಪರೀಕ್ಷೆ ಬರೆದ ನಟ. ವಿದ್ಯೆ ಎನ್ನುವುದು ಕಲಿತು ಮುಗಿಯುವಂತದ್ದಲ್ಲ ಅಂತಾರೆ. ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕಲಿಯುತ್ತಲೇ ಇರಬೇಕು. ಇದ್ಯಾಕೆ ಹೇಳ್ತಿದ್ದೀವಿ ಅಂದ್ರೆ 70 ವರ್ಷದ ಹಿರಿಯ ಖ್ಯಾತ ನಟರೊಬ್ಬರು ಶಿಸ್ತಿನ ವಿದ್ಯಾರ್ಥಿಯಂತೆ 7ನೇ ತರಗತಿ ಪರೀಕ್ಷೆ ಬರೆದಿದ್ದಾರೆ. ಮಲಯಾಳಂನ ಖ್ಯಾತ ನಟ ಇಂದ್ರನ್ಸ್ ಅವರು 70ನೇ ವಯಸ್ಸಿನಲ್ಲಿ 7ನೇ ತರಗತಿ ಪರೀಕ್ಷೆ ಬರೆದಿದ್ದಾರೆ. ಕೇರಳದ ತಿರುವನಂತಪುರಂನ ಅಟ್ಟಕುಳಂಗರ ಶಾಲೆಯ ತರಗತಿಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಇಂದ್ರನ್ಸ್ 7ನೇ ತರಗತಿ ಪರೀಕ್ಷೆ ಬರೆದಿದ್ದಾರೆ. ನಂಬರ್ 2, ಯುಪಿಯಲ್ಲಿ ಪೊಲೀಸರಿಂದ ವಿಚಿತ್ರ ಫೈನ್. ಹೆಲ್ಮೆಟ್ ಇಲ್ಲದೆ ಕಾರು ಚಲಾಯಿಸಿದ್ದಕ್ಕಾಗಿ ಯುಪಿಯಲ್ಲಿ ವ್ಯಕ್ತಿಯೊಬ್ಬನಿಗೆ ನೋಯ್ಡಾ ಪೊಲೀಸರು 1,000 ದಂಡ ವಿಧಿಸಿದ್ದಾರೆ. ಇಂತಹ ಪ್ರಕರಣಗಳು ಇಲ್ಲಿ ನಡೆಯುವುದು ಇದೇ ಮೊದಲಲ್ಲ. ನಂಬರ್ 3, ಅನಿಲ್ ಅಂಬಾನಿಯನ್ನು 5 ವರ್ಷ ಬ್ಯಾನ್ ಮಾಡಿದ ಸೆಬಿ ಅನಿಲ್ ಅಂಬಾನಿಗೆ 5 ಕೋಟಿ ಫೈನ್ ಹಾಕಿದೆ ಹಾಗೂ 5 ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟ್ ಹಾಗೂ ಸೆಕ್ಯೂರಿಟಿ ಮಾರ್ಕೆಟ್ಗೆ ಬ್ಯಾನ್ ಮಾಡಲಾಗಿದೆ. ಇದಕ್ಕೆ ಕಾರಣ ಅನಿಲ್ ಅಂಬಾನಿಯು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿದ ವಂಚನೆ ಆರೋಪಕ್ಕೆ. ನಂಬರ್ 4, ಭಾರತದಲ್ಲಿ ಹೊಸ ಬಿಸಿನೆಸ್ ಶುರು ಮಾಡಿದ ಅಮೆಜಾನ್ ಎಂಬ ವಿಶ್ವದ ದೈತ್ಯ ಇ-ಕಾಮರ್ಸ್ ಕಂಪನಿಯು ಭಾರತದಲ್ಲಿ ಮೊದಲ ಬಾರಿಗೆ ಡೆಡಿಕೇಟೆಡ್ ಏರ್ ಕಾರ್ಗೋ ನೆಟ್ವರ್ಕ್ ಪ್ರಾರಂಭಿಸಿದೆ. ನಂಬರ್ 5, ನೆಟ್ಫ್ಲಿಕ್ಸ್ ನಲ್ಲಿ ದಾಖಲೆ ಬರೆದ ಭಾರತದ ಚಿತ್ರ. ವಿಜಯ್ ಸೇತುಪತಿ ಅವರ ಮಹಾರಾಜ ಚಿತ್ರ ಈ ವರ್ಷ ನೆಟ್ಫ್ಲಿಕ್ಸ್ ನಲ್ಲಿ ಅತಿ ಹೆಚ್ಚು ವೀಕ್ಷಣೆ ಕಂಡ ಭಾರತದ ಚಿತ್ರವಾಗಿದೆ. ನಂಬರ್ 6, ಆಪಲ್ ನ ಸಿಎಫ್ಒ ಆಗಲಿರುವ ಭಾರತದ ವ್ಯಕ್ತಿ. ಆಪಲ್ ಇಂಕ್ ತನ್ನ ಹೊಸ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಭಾರತೀಯ ಮೂಲದ ಇಂಜಿನಿಯರ್ ಕೆವಿನ್ ಪರೇಖ್ ಅವರನ್ನು ನೇಮಕ ಮಾಡುವುದಾಗಿ ಘೋಷಿಸಿದೆ. ಇದು ಭಾರತೀಯರು ಹೆಮ್ಮೆ ಪಡುವ ವಿಷಯ. ನಂಬರ್ 7, ಇಲ್ಲಿ ಗಣಪತಿ ಹಬ್ಬಕ್ಕೆ ಸಂಗ್ರಹವಾಗಿದ್ದು ಕೋಟಿ ಹಣ. ಜಿಎಸ್ಬಿ ಸೇವಾ ಮಂಡಳಿಯವರು ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 11ರವರೆಗೆ ಅಂದ್ರೆ 5 ದಿನಗಳ ಗಣಪತಿ ಹಬ್ಬಕ್ಕೆ 400 ಕೋಟಿಗಳ ದಾಖಲೆ ಹಣವನ್ನು ಸಂಗ್ರಹಿಸಿದೆ. ನಂಬರ್ 8, 400 ಚೈನೀಸ್ ಕಂಪನಿಗಳನ್ನು ಬ್ಯಾನ್ ಮಾಡಿದ ಸರ್ಕಾರ. ಆನ್ಲೈನ್ ಉದ್ಯೋಗಿಗಳಿಗೆ ಸಂಬಂಧಿಸಿದ 17 ರಾಜ್ಯಗಳಲ್ಲಿ 400 ಚೀನಿ ಕಂಪನಿಗಳನ್ನು ನಿಷೇಧಿಸಿದ ಭಾರತ ಸರ್ಕಾರ. ಹಲವು ಕಂಪನಿಗಳ ವಿಳಾಸವು ತಪ್ಪಾಗಿದೆ ಎಂದು ತಿಳಿದು ಬಂದಿದೆ. ನಂಬರ್ 10, ಉನ್ನತ ವ್ಯಾಸಂಗಕ್ಕಾಗಿ ಅಣ್ಣಾಮಲೈ ಲಂಡನ್ಗೆ. ಇಂಗ್ಲೆಂಡ್ ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಅಂತಾರಾಷ್ಟ್ರೀಯ ರಾಜಕಾರಣದ ಕುರಿತು ಪ್ರತಿ ವರ್ಷ ನೀಡುವ ಪ್ರಮಾಣ ಪತ್ರ ಕೋರ್ಸ್ಗೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಅಣ್ಣಾಮಲೈ ಆಯ್ಕೆಯಾಗಿದ್ದಾರೆ. ಈ ಕೋರ್ಸ್ಗಾಗಿ ಲಂಡನ್ಗೆ ತೆರಳುತ್ತಿರುವ ಅಣ್ಣಾಮಲೈ ಜನವರಿ ತಿಂಗಳವರೆಗೆ ಅಲ್ಲಿಯೇ ತಂಗಿ ಓದಲಿದ್ದಾರೆ. ಇದರಿಂದಾಗಿ ಸುಮಾರು 4 ತಿಂಗಳು ತಮಿಳುನಾಡಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇಲ್ಲದಂತಾಗಿದೆ. ನಂಬರ್ 11, ಖ್ಯಾತ ಕುಸ್ತಿಪಟು ಸಿಡ್ನಿ ರೇಮಂಡ್ ಇವುಡಿ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ನಂಬರ್ 12, ಸ್ನೇಹಿತರೆ, ಇದನ್ನು ನಾವು ಚರ್ಚೆ ಮಾಡಲೇಬೇಕು. ಭಾರತದಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆಗಳು ಹೆಚ್ಚಾಗಲು ಮುಖ್ಯ ಕಾರಣವೇನು, ಇದನ್ನು ಹೇಗೆ ತಡೆಗಟ್ಟುವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.